ಇವತ್ತು ಬಹಳ ನಿರೀಕ್ಷಿತವಾಗಿರುವಂತಹ ಹಳೆ ಮೈಸೂರು ಭಾಗದ ಬಿಜೆಪಿ ಹಾಗೂ ಜೆಡಿಎಸ್ ಬಿಗ್ ಬಾಸ್ಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ ನಾನಾ ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವರು ಹಾಗೂ ದೇವೇಗೌಡರ ಸುನಾಮಿ ಕ್ಯಾಂಪೇನ್ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಮೋಸ್ಟ್ ಅವೈಟೆಡ್ ಕಾಂಬಿನೇಷನ್ ಏನ್ ಮಾತಾಡ್ತಾರೆ, ಯಾವ ವಿಚಾರಗಳ ಪ್ರಸ್ತಾಪ ಹಾಗೂ ಮತಗಳನ್ನಾಗಿ ಹಾಗೂ ಮತಗಳಿಂದ ಸೀಟ್ಗಳನ್ನಾಗಿ ಹೇಗೆ ಪರಿವರ್ತನೆ ಮಾಡುವಲ್ಲಿ ಇವತ್ತಿನ ಸಮಾವೇಶ ಯೂಸ್ಫುಲ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯ ಜೊತೆಗೆ ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇರುವಂತಹ ವಿಚಾರ. ಬಿಜೆಪಿಯಿಂದ ನರೇಂದ್ರ ಮೋದಿ ಅವರ ಮಾತು, ಈ ಕಡೆ ಜೆಡಿಎಸ್ನಿಂದ ದೇವೇಗೌಡರ ಮಾತು ಎರಡೂ ಕೂಡ ಕುತೂಹಲ ಕಾರಣ. ತವರು ಜಿಲ್ಲೆಯಲ್ಲೇ ಸಿಎಂ ರನ್ನ ಹಣಿಯೋದಕ್ಕೆ ಮೆಗಾ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹಾಗೂ HD ದೇವೇಗೌಡರು. ಐತಿಹಾಸಿಕ ಸಮಾವೇಶ ಮಾಡೋದಕ್ಕೆ ದೋಸ್ತಿ ಪಡೆ ಪ್ಲಾನ್ ಮಾಡಿಕೊಂಡಿದೆ. ಮೈತ್ರಿಯ ನಿಜವಾದ ಬಾಣ ಪ್ರಯೋಗ ಇವತ್ತು ಆಗುತ್ತೆ ಅನ್ನೋ ವಿಶ್ಲೇಷಣೆ ಕೂಡ ಈ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಸಮಾವೇಶ ನೋಡಿ, 4 ಲೋಕಸಭೆ ಕ್ಷೇತ್ರಗಳ ಮೇಲೆ ಇದರ ಟಾರ್ಗೆಟ್ ಇರುತ್ತೆ, ಪರಿಣಾಮಗಳಾಗುತ್ತೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ ಕ್ಷೇತ್ರಗಳಲ್ಲಿ ಅಂದ್ರೆ ಗೆಲ್ಲೋ ಚಾನ್ಸ್ ಆಲ್ಮೋಸ್ಟ್ 60 to 70% ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಇವರಿಬ್ಬರಿಗೆ ಜಾಸ್ತಿ ಇದೆ. ಸೊ ಇದನ್ನು ಫೋಕಸ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸುಮಲತಾ ಹಾಗೂ ಸಂಸದ ಶ್ರೀನಿವಾಸ್ ಪ್ರಸಾದ್ಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ತವರು ಜಿಲ್ಲೆಯಲ್ಲೇ ಸಿಎಂ ರನ್ನ ಹಣಿಯೋದಕ್ಕೆ ಮೆಗಾ ಪ್ಲಾನ್ ಅನ್ನ ಈ ಮೂಲಕ ಮಾಡಲಾಗಿದೆ. ಮತ್ತು ಚುನಾವಣಾ ಪೂರ್ವ ಮೈತ್ರಿಯನ್ನ ಇತ್ತೀಚೆಗೆ ಕರ್ನಾಟಕ ರಾಜಕಾರಣದಲ್ಲಿ ಮಾಡಿಕೊಂಡು ಸಕ್ಸಸ್ ಆಗಿದ್ದೀವಿ ನಾವು ಅನ್ನೋ ಸಂದೇಶವನ್ನ 90ರ ದಶಕದ ನಂತರ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎರಡೂ ಪಾರ್ಟಿ ಕೂಡ. ಬಿಕಾಸ್ JDU ಮತ್ತೆ ಬಿಜೆಪಿ ಲಾಸ್ಟ್ ಕರ್ನಾಟಕದಲ್ಲಿ ನಾವು ನೋಡಿದಾಗ 90s ಅಲ್ಲಿ ಆಲ್ಮೋಸ್ಟ್ ಒಂದ್ ಹಂತಕ್ಕೆ ಬಿಜೆಪಿಗೆ ಲಾಭ ಆಗಿತ್ತು, ಬಟ್ JDU ಅಸ್ತಿತ್ವ ಹೋಯ್ತು. ಅದಾದ್ಮೇಲೆ ರಾಂಗ್ ಮೈತ್ರಿನ ನಾವು ನೋಡಿದ್ವಿ, ಕಾಂಗ್ರೆಸ್ ಹಾಗೂ JDS ಸೊ ಫೇಲ್ಯೂರ್ ಆಯ್ತು. ಈ ಸಲ ಇದನ್ನ ಹೇಗಾದ್ರೂ ಮಾಡಿ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಮಾವೇಶಗಳಲ್ಲಿ ಮಾತಾಡುವ, ಈ ಸಮಾವೇಶಗಳ ಮೂಲಕ ಸಂಘಟನೆ ಮಾಡುವಂತಹ ಮೆಸೇಜ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. JDSಗೂ ಕೂಡ ಈ ಚುನಾವಣೆ ತುಂಬಾ ಕ್ರೂಷಿಯಲ್. ಬಿಕಾಸ್ ಒಂದು ಪ್ರಾದೇಶಿಕ ಪಾರ್ಟಿ 25 ವರ್ಷಕ್ಕೂ ಹೆಚ್ಚು ಕಾಲ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಮುಂದೆನೂ ಹೋರಾಟ ಮಾಡಬೇಕು ಅಂದ್ರೆ ಇಂಥ ದೊಡ್ಡ ಚುನಾವಣೆಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಒಂದ್ ಕಡೆಗೆ JDS, ಇನ್ನೊಂದ್ ಕಡೆಗೆ ಬಿಜೆಪಿಗೂ ಕೂಡ ಅಷ್ಟೇ. ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಈ ಸಲ ಮಾಡಲಿಲ್ಲ ಅಂದ್ರೆ ಮೋದಿ ಎಲೆ ಕಡಿಮೆ ಆಗಿದೆ ಅನ್ನುವಂತಹ ಮಾತು ಎಲ್ಲಿ ಬಂದ್ಬಿಡುತ್ತೆ ಅನ್ನೋ ಭಯ ಕೂಡ ಇದೆ. ಸೊ ಹೀಗಾಗಿ ದಿಗ್ಗಜರ ಸಮಾಗಮ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.